ಅಕ್ಕ, ಈ ಅಜ್ಜಿ ಏನು ಮಾಡೋಕ್ಕೆ ಹೊರಟಿದ್ದಾರೆ? ಹೈವೇನಲ್ಲಿ ಕಾರ್ ಟೈರ್ ಪಂಚರ್ ಆಗಿರೋರ ಥರ ಕೂತಿದ್ದಾರೆ. ನೀನು ಹೋಗಿ ಹೋಗಿ ಇವ್ರನ್ನ ಕೇಳ್ತಿದ್ಯಲ್ಲ. ಅದೇನದು ಇಬ್ರು ಬನ್ನಿಯ ಪರ್ಸ್ನಲ್ ಮಾತು, ಅದು ನಮ್ಮನ್ನು ಹೊರಗಡೆ ಕಳಿಸಿ. ಸ್ಮಾಲ್ ಕರೆಕ್ಷನ್, ಅವ್ರು ನಮ್ಮನ್ನು ಹೊರಗಡೆ ಕಳಿಸ್ಲಿಲ್ಲ. ಏನು ಹೇಳು? ಲೀಲಾ ನಮ್ಮನ್ನು ಓಡಿಸಿದ್ದು. ಮದುವೆ ಮಂಟಪಕ್ಕೆ ಅವಳಿಗೆ ಎಂಟ್ರಿನ ಕೊಡಬಾರ್ದು ಅಂತ ನಾವಿಲ್ಲಿ ಹೋರಾಟ ಮಾಡ್ತಿದ್ರೆ ಅವಳು ಡೈರೆಕ್ಟಾಗಿ ಇಲ್ಲಿ ಬಂದೇ ಬಿಟ್ಲು. ಅದು ನಮ್ಮವರಿಂದನೇ ಕರ್ಸ್ಕೊಂಡು. ಯಾಕೋ ನಡೀತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಪ್ಲ್ಯಾನ್ ಯಾಕೋ ಉಲ್ಟಾ ಆಗೋ ಥರ ಕಾಣ್ತಿದೆ. ನಂಗಂತೂ ಭಯ ಆಗ್ತಿದೆ ಅಕ್ಕ. ವಾಟ್ ಯು ಮೀನ್? ಏಜಿನ ಮದುವೆ ಆಗೋ ಹುಡುಗಿ ಯಾರು ಅಂತ ನಮ್ಗೇನಾದ್ರು ಗೊತ್ತಿತ್ತಾ? ಪಾಲ್ಗುಣಿ ಅಂತ ಅಂದ್ಕೊಂಡ್ರೆ ಧೂಮಕೇತು ಥರ ಇವಳು ಬರಲಿಲ್ವಾ? ಈಗಲೂ ಅದೇ ಥರ ಬಂದಿದ್ದಾಳೆ. ಅದೇನದು ಧೂಮಕೇತು ಥರ. ಒಳಗಡೆ ಏನ್ ನಡೀತಾ ಇದೆ, ಅವರಿಬ್ರ ನಡುವೆ ಏನ್ ಮಾತುಕತೆ ನಡೀತಾ ಇದೆ ಅನ್ನೋ ಟೆನ್ಷನಲ್ಲಿ ನಾನಿದ್ರೆ ನೀವು ಇದು ನಮ್ಮ ಮನೇಲಿ ಪ್ರತಿ ಸಲ ನಡೆಯೋ ತಮಾಷೆ ತಾನೆ. ಅವತ್ತು ಏಜೆ ಮತ್ತೆ ಲೀಲಾ ಏನು ಮಾತಾಡ್ತಿದ್ರು ಅಂತ ನಾವು ಬಾಯ್ ಬಿಟ್ಕೊಂಡು ನೋಡ್ತಿದ್ವಿ. ಇವತ್ತು ಅಜ್ಜಿ ಮತ್ತೆ ಲೀಲಾ ಅವ್ರೇನಾದ್ರೂ ಮದುವೆ ಮನೇಲಿ ಇನ್ನೊಂದು ಟ್ವಿಸ್ಟ್ ಕೊಟ್ಬಿಡ್ತಾರಾ ಅಂತ. ಯಾಕಜ್ಜಿ ನನ್ನ ಹೀಗೆ ನೋಡ್ತಾ ಇದ್ದೀರಾ? ನನ್ನ ಮಾತು ನಡೆಸ್ಕೊಡ್ತೀಯಾ? ನೀ ಹ್ಞೂ ಅಂತಂದರೆ ಹುಷಾರಾಗ್ತೀನಿ, ಎದ್ದು ಓಡಾಡ್ತೀನಿ. ಇಲ್ಲದೆ ಹೋದರೆ ದೇವ್ರ ಪಾದನೆ. ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಅದು ಈ ಲೀಲಾ ಮುಂದೆ ಸರಿ ಇಲ್ಲ. ಇದಾಗಬೇಕು ಅಂತ ಆರ್ಡರ್ ಮಾಡಿ ಪಟ್ ಅಂತ ಮಾಡಿಬಿಡ್ತೀನಿ. ಅದೇನಾದರೂ ಸರಿನೇ ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಅಜ್ಜಿ. ಮಾತು ತಪ್ಪಲ್ಲ ತಾನೆ? ನಿಮ್ಮ ಆಣೆಗೂ ತಪ್ಪಲ್ಲ. ರಾಮ್, ರಾಮ್, ಹೇಳಮ್ಮ. ಕೂತ್ಕೋ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಇದುವರೆಗೂ ನಾನು ಯಾವತ್ತೂ ನನ್ನ ಮಗನ ಹತ್ರ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಆದರೆ ಇವತ್ತು ಮೊದಲನೇ ಸಲ. ಇವತ್ತು ನನ್ನ ಮಾತು ನಡೆಸ್ಕೊಡ್ತೀಯಾರ? ಮಾ, ಈಗೇನು ನನ್ನ ತಲೆ ತೆಗೆದು ನೆಲದ ಮೇಲೆ ಇಡು ಅಂತ ಹೇಳು, ನಾನು ಅದನ್ನು ಮಾಡ್ತೀನಿ. ಬಿಡ್ತು ರಾಮ್, ಹೀಗೆಲ್ಲ ಮಾತಾಡಬೇಡ. ಮತ್ತು ನನ್ನಿಂದ ಏನಾಗಬೇಕು ಅದನ್ನು ಕೇಳಮ್ಮ. ಲೀಲಾನ ನಿನ್ನ ಮದುವೆ ಆಗಬೇಕು. ಇಬ್ಬರು ಮಾತು ಕೊಟ್ಟಿದ್ದೀರಾ, ನನಗೆ ನೆರವೇರಿಸ್ಕೊಡ್ಲೇಬೇಕು. ಏನಾಯ್ತು ಸರು? ಕೆಟ್ಟ ಕನ್ಸು ಬಿತ್ತು. ಏನು? ಅಜ್ಜಿ ಏಜೆಗೆ ಲೀಲಾಗೆ ಮದುವೆ ಮಾಡಿಸ್ತಿರೋ ಥರ. ನೀ ಈ ಥರ ಕನ್ಸ್ಕೊಂಡು ನಾವು ಕಾಣ್ತಾ ಇರೋ ಕನ್ಸಿಗೆ ತಣ್ಣೀರು ಎರಚ್ಬೇಡ. ನನಗನ್ಸೋ ಪ್ರಕಾರ ಅಜ್ಜಿ ಲೀಲಾನ ಕರ್ಸ್ಕೊಂಡಿರೋ ಇಂಟೆನ್ಷನ್ ಅದಲ್ಲ. ಮತ್ತೆ ಕಾದ್ ನೋಡೋಣ. ಯಾಕಜ್ಜಿ ಕಣ್ಣಲ್ಲಿ ನೀರು? ಅಂಥದ್ದೇನಾಯ್ತೀಗ? ಇಲ್ಲ, ನನ್ನ ಮಗನ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ನನ್ನ ಮಗನ ಮೇಲೆ ಕೋಪ ಮಾಡ್ಕೋಬೇಡಮ್ಮ. ಅವ್ರಿಗೆ ಶಾಪ ಹಾಕ್ಬೇಡಮ್ಮ. ಶಾಪನ? ನಾನೇನು ದೇವತೆನಾ ಅಜ್ಜಿ ಗಂಧರ್ವ ಕನ್ಯನ ಶಾಪ ಹಾಕಕ್ಕೆ? ನೀವೇನು ಸೀರಿಯಲ್ ಅಜ್ಜಿ ಥರ ಡೈಲಾಗ್ ಹೇಳ್ತಾ ಇದ್ದೀರಾ? ಮತ್ತೆ ರಾಮ್ ಮದುವೆ ಮುರ್ದ ಅಂತ ಅವತ್ತು ನಿಮ್ಮನೇಲಿ ಕಣ್ಣೀರು ಹಾಕ್ತಾ ಇದ್ದೆ. ಓ, ನಾನು ಅಳ್ತಾ ಕೂತಿದ್ನ ನೀವು ಹಾಗೆ ಅರ್ಥ ಮಾಡ್ಕೊಂಡ್ರಾ? ನಾನು ಅಳ್ತಾ ಇದ್ದಿದ್ದು ಬೇರೆ ವಿಷಯಕ್ಕೆ. ನಿಮ್ಗೆ ಯಾಕೆ ಬಂತು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗು? ಸಾಮಾನ್ಯವಾಗಿ ಸೀರಿಯಲ್ ನಡೆಯುತ್ತೆ ಇಂಥ ಸೀಕ್ವೆನ್ಸು. ಹೀರೋ ಇನ್ನೂ ಯಾವುದೋ ಕಾರಣಕ್ಕೆ ಅಳ್ತಾ ಇದ್ರೆ ಅವ್ರ ಅತ್ತೆ ಇನ್ನೇನೋ ಬೇರೆ ಕಾರಣ ಅಂತ ಅನ್ಕೊಂಡಿರ್ತಾರೆ.
ಸ್ವಲ್ಪ ನಿನ್ನ ಸೀರಿಯಲ್ ಪ್ರಪಂಚದಿಂದ ಹೊರಗೆ ಬಂದು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿನಗೆ ನನ್ನ ರಾಮ್ ಮೇಲೆ ಕೋಪ ಇಲ್ಲ ತಾನೆ? ಅವ್ರ ಮೇಲೆ ನಂಗೆ ತುಂಬಾ ಕೋಪ ಇದೆ, ಆದರೆ ಮದುವೆ ವಿಷಯದಲ್ಲಿ ಇಲ್ಲ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನಿನ್ನ ಮಾತು ಕೇಳ್ತಿದ್ರೆ ನನಗೆ ಸಿಕ್ಕಾಪಟ್ಟ ಗೊಂದಲ ಆಗ್ತಾ ಇದೆ. ಮದುವೆ ಮುರಿದಿದ್ದು ನಿನಗೆ ಯಾವ ಬೇಜಾರು ಇಲ್ಲ ಅಜ್ಜಿ. ಇನ್ನೂ ಹೇಳ್ಬೇಕಂದ್ರೆ ಮದುವೆ ಮುರಿದಾಗಿಂದ ನಾನು ಖುಷಿಯಿಂದ ಆಕಾಶದಲ್ಲಿ ತೇಲಾಡ್ತಿದ್ದೀನಿ. ಮೊದಲಿಂದಾನೂ ನನಗೆ ಈ ಮದುವೆಲಿ ಇಂಟ್ರೆಸ್ಟೇ ಇರಲಿಲ್ಲ ಅಜ್ಜಿ. ಹೇಗಿರುತ್ತೆ ಹೇಳಿ? ಅಲ್ಲ, ಏಜೆ ಅವ್ರಿಗೂ ನನಗೂ ಯಾವುದಾದ್ರೂ ವಿಷಯದಲ್ಲಿ ಹೊಂದಾಣಿಕೆ ಇದೆಯಾ? ಇಲ್ಲ ತಾನೇ. ಒಟ್ಟಿಗೆ ಒಂದು 5 ನಿಮಿಷ ಅವ್ರ ಪಕ್ಕದಲ್ಲಿ ನಿಲ್ಲಕ್ಕಾಗಲ್ಲ, ಇನ್ನು ಲೈಫ್ ಪೂರ್ತಿ ಜೊತೆಗಿರೋಕ್ಕಾಗತ್ತಾ? ಅದೇ ವಿಷಯನ ಮೆಹಂದಿ ಶಾಸ್ತ್ರದ ದಿನ ಏಜೆ ಅವ್ರ ಹತ್ರ ಹೇಳಿದೆ. ಅವರು ಓಕೆ ಅಂದ್ಕೊಂಡು ನನ್ನ ರಿಜೆಕ್ಟ್ ಮಾಡಿದ ಹಾಗೆ ನಾಟಕ ಮಾಡಿದ್ರು. ಅಲ್ಲಿಗೆ ಈ ಸಂಬಂಧ ಮುರಿದು ಬಿದ್ದಿದ್ರ ಹಿಂದೆ ನನ್ನ ಮಗನ ತಪ್ಪೇನೂ ಇಲ್ವಾ? ಇದೆ ಅಂತ ನಾನು ಏಜೆ ಅವ್ರ ಮೇಲೆ ಸುಳ್ಳು ಹೇಳಿದ್ರೆ ನನಗೆ ಶಾಪ ತಟ್ಟುತ್ತೆ ಅಜ್ಜಿ. ಅಯ್ಯೋ ದೇವ್ರೆ, ಅಜ್ಜಿ ಮತ್ತೆ ಯಾಕೆ ಅಳ್ತಿದ್ದೀರಾ? ಚಿನ್ನದಂತ ನನ್ನ ಮಗನ್ನ ನಿನ್ನ ವಿಷಯದೆಲ್ಲ ತಪ್ಪು ತಿಳ್ಕೊಂಬಿಟ್ಟೆ. ಅವನನ್ನು ಯಾರೋ ಅರ್ಥ ಮಾಡ್ಕೊಳ್ದೇ ಇದ್ರು. ತಾಯಿಯಾಗಿ ನಾನು ಅವನನ್ನು ಅರ್ಥ ಮಾಡ್ಕೋಬೇಕಿತ್ತು. ಅದ್ರಲ್ಲಿ ನಾನೇ ಅವನನ್ನ ಒಂದು ನಿಮಿಷ ಇರು, ಬಂದೆ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಓವರ್ ಆಗಿ ಥಿಂಕ್ ಮಾಡಿದಾಗ ಹೀಗಾಗೋದು ಸಹಜ. ರಾಮ್, ನೀನು ಯಾಕೆ ಬರಕ್ಕೆ ಹೋದೆ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಹಾಂ ರಾಮ್, ನನಗೆ ಕ್ಷಮಿಸ್ಬಿಡು ರಾಮ್. ಯಾಕೆ ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹಿಂಗೆ ಕ್ಷಮೆ ಕೇಳೋಂಥದ್ದು ಏನು ಮಾಡಿದ್ಯಾ? ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಕ್ಕೆ. ಏನ? ನೀನು ತಪ್ಪು ತಿಳ್ಕೊಳ್ದ? ಸಾಧ್ಯನೇ ಇಲ್ಲ. ಒಂದು ವೇಳೆ ಅಪ್ಪಿ ತಪ್ಪಿ ಹಾಗೇನಾರ ಆಗಿದ್ರು ನೀನು ನನಗೆ ಸಾರಿ ಕೇಳೋ ಅವಶ್ಯಕತೆ ಇಲ್ಲಮ್ಮ. ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟಿರೋ ನೀನು ಗುಲ್ಗಂಜಿ ಅಷ್ಟು ದೋಷನೂ ಕೂಡ ನನ್ನನ್ನು ಹುಡುಕಲ್ಲ ನೀನು. ಆದರೆ ನಾನು ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಅವತ್ತು ನಿನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನಿನ್ನನ್ನು ಪ್ರಶ್ನೆ ಮಾಡಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಹೌದು ರಾಮ್, ಅವತ್ತು ಲೀಲಾ ವಿಷಯದಲ್ಲಿ ನಾನು ನಿನ್ನನ್ನು ಅಷ್ಟೊಂದು ಪ್ರಶ್ನೆ ಮಾಡಬಾರ್ದಿತ್ತು. ಅಮ್ಮ, ಪ್ರತಿಯೊಬ್ಬ ತಾಯಿನೂ ನಮಗೆ ಏಜೆ ಅಂತ ಮಗ ಹುಟ್ಟಲಿಲ್ವಲ್ಲ ಅಂತ ಹೊಟ್ಟೆ ಉರಿ ಪಟ್ಕೋತಾರೆ. ಅಂಥ ಮಗನ ನಾನು ಪ್ರಶ್ನೆ ಮಾಡಿದ ತಪ್ಪಲ್ವಾ? ನಿನ್ನ ಪ್ರತಿಯೊಂದು ನಿರ್ಧಾರದ ಹಿಂದೆನೂ ಒಂದು ಬಲವಾದ ಕಾರಣ ಇರುತ್ತೆ. ಅದರಿಂದ ಯಾರಿಗೋ ಒಬ್ರಿಗೆ ಒಳ್ಳೇದಾಗುತ್ತೆ ಅಂತ ಗೊತ್ತಿದ್ರು ನಾನು ನಿನ್ನ ಹತ್ರ ಹಾಗೆ ಮಾತಾಡಿದ್ದು ಅಪರಾಧ ತಾನೇ? ಈ ವಿಷಯದಲ್ಲಿ ನನ್ನ ಬಗ್ಗೆ ನನಗೆ ಕೋಪ ಬರ್ತಾ ಇದೆ. ಅಮ್ಮ, ನಿಮಗೆ ಸತ್ಯ ಏನು ಅಂತ ಗೊತ್ತಾಗಿದ್ರೆ ನೀವು ಹಾಗೆ ಮಾತಾಡ್ತಾ ಇದ್ರಾ? ಇಲ್ಲ ತಾನೇ? ಒಬ್ಬಳ ತಾಯಿಯಾಗಿ ಇದನ್ನೆಲ್ಲ ನೀನೇ ಹೇಳ್ದೇ ಇದ್ರು ನಾನು ಅರ್ಥ ಮಾಡ್ಕೋಬೇಕಿತ್ತು ರಾಮ್. ನಿನ್ನ ನಿರ್ಧಾರದ ಹಿಂದೆ ಒಂದು ಹೆಣ್ಣಿನ ಮರ್ಯಾದೆ, ಅವಳ ಕುಟುಂಬದ ಗೌರವ ಅಡಗಿತ್ತು ಅನ್ನೋದು ನನ್ನ ತಲೆಗೆ ಯಾಕೆ ಹೊಳಿಲಿಲ್ಲ? ಅಮ್ಮ, ಇದೆಲ್ಲ ಮುಗಿದೋಗಿರೋ ಕತೆ, ಬಿಟ್ಬಿಡು.
ಅದ್ರ ಬಗ್ಗೆ ಯೋಚನೆ ಮಾಡಿ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ಏನಿಲ್ಲ, ನಾನಿವಾಗ ಹುಷಾರಾಗೇ ಇದ್ದೀನಿ, ಚೆನ್ನಾಗಿದ್ದೀನಿ. ನನ್ನ ಮನಸ್ಸಲ್ಲಿ ಇದ್ದಿದ್ದು ಕೊರಗೂ ದೂರ ಆಗಿದೆ. ಇನ್ನು ನಿನಗೆ ಯಾರ ಶಾಪನೂ ತಟ್ಟಲ್ಲೋ ಅನ್ನೋ ಭರವಸೆನೂ ಮೂಡಿದೆ. ಅಂದಮೇಲೆ ನಾನು ಯಾಕೆ ಯೋಚನೆ ಮಾಡಲಿ? ನೆಮ್ಮದಿಯಾಗಿರ್ತೀನಿ ಇನ್ಮೇಲೆ. ಒಟ್ಟಿನಲ್ಲಿ ನೀನು ನಿನ್ನ ಜೀವನದಲ್ಲಿ ಖುಷಿಯಾಗಿರ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ನೀನು ನಗ್ನಗ್ತಾ ಇದ್ರೆ ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಮ್ಮ. ಎಲ್ಲ ತಾಯಂದ್ರಿಗೂ ಕಣ್ಣೀರು ಬರ್ಸೋ ಮಕ್ಕಳು ಸಿಗ್ತಾರೆ. ಆದರೆ ನನ್ನ ಮಗ ನನ್ನ ಕಣ್ಣಲ್ಲಿ ನೀರೇ ಬರ್ದಿರೋ ಹೋಗಿ ನೋಡ್ಕೋತಾನೆ. ಹೀಗಿರೋವಾಗ ನಾ ಖುಷಿ ಪಡ್ದೆ ಹೇಗಿರಲಿ? ನೀನು ಈ ನಂಬಿಕೆನ ನಾನು ಯಾವಾಗಲೂ ಉಳಿಸ್ಕೋತೀನಿ. ಯಾಕೆ ನಗ್ತಿದ್ಯಾ? ಏನ್ ಕಿಂಡಲ್ ಮಾಡ್ತಿದ್ಯಾ? ಯಾಕೆ ನಗ್ತಿದ್ಯಾ ಹೇಳೋ. ಹಳೆ ಕಾಲದ ಫಿಲ್ಮಲ್ಲಿ ಹೀರೋಯಿನ್ ಬಂದರೆ ಅವ್ರ ಮುಂದೆ ದಪ್ಪಕ್ಕೆ ಎತ್ತರಕ್ಕೆ ಬಂದು ನಿಂತ್ಕೋತಾರಲ್ಲ, ಹಾಗೆ ನಾನು ಬಂದ ತಕ್ಷಣ ನೀವೆಲ್ಲ ನಿಂತ್ಕೊಂಡ್ರಲ್ಲ, ಅದಕ್ಕೆ ನಗು ಬಂತು. ಮಹಾರಾಣಿ ಅವರು ತಮ್ಮನ್ ತಾವ್ ಏನ್ ಅನ್ಕೊಂಡ್ಬಿಟ್ಟಿದಾರೋ. ನೀನ್ ದೊಡ್ಡ ಹೀರೋಯಿನ್ನು, ನಾವು 3 ಜನ ವಿಲನ್ಗಳ. ಅಯ್ಯೋಯ್ಯೋ, ನಾನೆಲ್ಲಿ ನಿಮ್ಮನ್ ವಿಲನ್ ಅಂತ ಹೇಳ್ದೆ, ಅವ್ರ ಥರ ಅಂತ ಹೇಳ್ದೆ ಅಷ್ಟೇ. ನೋಡು, ಈ ಥರ ಕಿಲ್ಲನ್ ಮಾಡೋದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಅಯ್ಯೋ ನೀವು ಸ್ಟಾಪ್ ಇಟ್. ನಾವು ಡಿಸ್ಕಸ್ ಮಾಡಬೇಕಾಗಿರೋ ವಿಷಯ ಏನು? ನೀವೇನು ಮಾತಾಡ್ತಾ ಇದ್ದೀರಾ? ಕನ್ಫ್ಯೂಷನ್. ಸತ್ಯ ಹೇಳ್ದೆ. ಯಾವ ಸತ್ಯ? ಏನು ಅಂತ ಸರಿಯಾಗಿ ಹೇಳು. ಮೆಹಂದಿ ಶಾಸ್ತ್ರದ ದಿನ ಏನೇನಾಯ್ತು ಅಂತ ಬಿಡಿಸಿ ಬಿಡಿಸಿ ವಿವರವಾಗಿ ಹೇಳ್ದೆ. ಏಯ್, ಏನ್ ತಮಾಷೆ ಮಾಡ್ತಾ ಇದ್ಯಾ? ಹೌದೌದು, ಇದು ಕಾಮಿಡಿ ಕಿಲಾಡಿಗಳು ಸ್ಟೇಜು, ನಾನು ಪರ್ಫಾರ್ಮರು, ತ್ರಿದೇವಿಯರು ಜಡ್ಜಸ್ಸು. ಕಾಮಿಡಿ ಮಾಡದೇ ಇರೋಕ್ಕಾಗತ್ತಾ? ಅಯ್ಯಯ್ಯೋ ಅಕ್ಕ, ಇವಳು ನಮ್ಮನ್ ಸಿಕ್ಕಾಕ್ಸ್ಬಿಟ್ಲು ಅನ್ಸತ್ತೆ. ಅಜ್ಜಿ ಏಜೆ ಹತ್ರ ಎಲ್ಲ ವಿಷಯ ಹೇಳಕ್ ಹೋದ್ರು ಅನ್ಸತ್ತೆ. ಮುಗೀತು, ನಮ್ ಕತೆ ಮುಗ್ದು ಹೋಯ್ತು. ವಿಷಯನ ಡೈವರ್ಟ್ ಮಾಡಬೇಡ. ಅದೇನು ಅಂತ ಸರಿಯಾಗಿ ಹೇಳು. ಅವತ್ತು ನಾನೇ ಓಡೋಗಿದ್ದು. ನನಗೆ ಈ ಮದುವೆ ಇಷ್ಟ ಇರಲಿಲ್ಲ ಅಂತ ಅಜ್ಜಿ ಹತ್ರ ಹೇಳಿದೆ. ಅವ್ರಿಗೆ ಸಮಾಧಾನ ಆಯಿತು. ಅಜ್ಜಿ ಮನ್ಸಿನ ತುಂಬ ನನಗೆ ಅನ್ಯಾಯ ಆಗಿದೆ ಅನ್ನೋದೇ ಓಡ್ತಿತ್ತು. ಅದ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಅವ್ರ ಆರೋಗ್ಯ ಹದಗೆಟ್ಟಿತ್ತು. ಆ ಕಾರಣದಿಂದಾನೇ ನಾನು ಅವ್ರಿಗೆ ಸತ್ಯ ಹೇಳಬೇಕಾಯ್ತು. ಅಂದರೆ ನಮ್ಮ ವಿಷಯ. ನಿಮ್ಮ ಉದ್ದೇಶ ಏನೇ ಆಗಿದ್ರು ಆ ಟೈಮಲ್ಲಿ ನೀವು ನನಗೆ ಸಹಾಯ ಮಾಡಿ ನನಗೆ ಧೈರ್ಯ ಕೊಟ್ಟವರು. ನಾನೇ ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡಲಿ? ಮಾಡಿದ ಸಹಾಯನ ಮರೆಯೋದು ಮನುಷ್ಯತ್ವ ಅಲ್ಲ. ಆ ವಿಷಯ ಯಾವತ್ತಿದ್ರೂ ನನ್ನ ಮನಸ್ಸಲ್ಲೇ ಇರುತ್ತೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಅಜ್ಜಿನ ಖುಷಿಯಾಗಿ ನೋಡ್ಕೊಳ್ಳಿ. ಅಂತರ ಮುಂದೆ ಏನಾಗುತ್ತೋ ಅಂತ ನನ್ನ ಮನಸ್ಸಲ್ಲಿದ್ದ ಆತಂಕನ ಲೀಲಾ ಕಮ್ಮಿ ಮಾಡಿ ನನ್ನ ಎದೆ ಭಾರ ಇಳಿಸಿದಾಳೆ. ಅವಳಲ್ಲಿ ನಾನು ನಿನ್ನ ಗುಣ ನೋಡಿದೆ, ಇನ್ನೊಬ್ಬರಿಗೆ ಒಳ್ಳೇದು ಮಾಡೋ ಮನಸ್ಸನ್ನು ನೋಡಿದೆ. ನನಗೋಸ್ಕರ ಓಡ್ ಬಂದ ಆ ಹುಡುಗಿಗೆ ನೆನಪಲ್ಲಿ ಉಳಿಯುವಂಥದ್ದು ಏನಾದರೂ ಕೊಡಬೇಕು. ಆ ಹುಡುಗಿಗೆ ಏನು ಕೊಟ್ಟರು ಕಡಿಮೆನೆ. ಹಾಗಂತ ಬರೀ ಕೈಯಲ್ಲೋ ಕಳ್ಸಕ್ಕೆ ಮನಸ್ಸು ಆಗ್ತಾ ಇಲ್ಲ.
ಆದರೆ ಏನು ಕೊಡೋದು? ಅಂತರ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅಂತರ ಇದು ನನ್ನ ಮಗನ ಪಾಲಿಗೆ ಬರೀ ಸೀರೆ ಅಲ್ಲ, ನಿನ್ನ ನೆನಪು ಅನ್ನೋದು ನನಗೆ ಗೊತ್ತಿದೆ. ಆದರೆ ಇದನ್ನು ನಾನು ನಿನ್ನ ಆಯ್ಕೆ ಲೀಲಾ ಕೊಡೋದ್ರಿಂದ ನಿನಗೂ ಸಂತೋಷ ಆಗುತ್ತೆ ಅಂತ ನನಗನ್ನಿಸ್ತಿದೆ. ಜೀವ ಇಲ್ಲದೆ ಇರೋ ಈ ಸೀರೆನ ನಿನ್ನ ಆಯ್ಕೆ ಲೀಲಾ ಕೊಡೋದ್ರಿಂದ ಈ ಸೀರೆಗೆ ಮತ್ತೆ ಜೀವ ಕೊಡ್ತಿದ್ದೀನಿ ಅಂತ ಅನ್ನಿಸ್ತಿದೆ. ನಿನ್ನ ಏಜೆಗೆ ಲೀಲಾ ಅಂತೂ ಸೇರಲಿಲ್ಲ, ನಿನ್ನ ನೆನಪಾದ್ರೂ ಅವಳಿಗೆ ಸೇರಲಿ ಅಂತ. ಅಜ್ಜಿ ಅಜ್ಜಿ, ಓ ನೀವಿಲ್ಲಿದ್ದೀರಾ? ನಾನು ಹೊರಡ್ತೀನಿ. ನಿನ್ನನ್ನು ಇಲ್ಲೇ ಉಳಿಸ್ಕೊಳಕ್ಕಾಗತ್ತಾ? ಆಗಲ್ಲ, ಆದರೆ ಒಂದು ಫೋನ್ ಕಾಲ್ ಮಾಡಿದ್ರೆ ನಾನು ಬಂದ್ಬಿಡ್ತೀನಿ. ಈ ಸೀರೆಲ್ಲೇ ನಾನು ನಿನ್ನ ನೋಡಬೇಕು, ಇದು ನಿಂದ ಆಗಬೇಕು, ಅದೇ ನನ್ನ ಆಸೆ. ಅಯ್ಯೋ ನನಗ ಯಾಕಜ್ಜಿ? ದೊಡ್ಡವ್ರು ಕೊಟ್ಟಾಗ ಆಶೀರ್ವಾದ ಅಂತ ತಿಳ್ಕೊಬೇಕು, ಯಾಕೆ ಅಂತ ಕೇಳಬಾರ್ದು. ಹಿರಿಯರು ಅಂತ ಆಶೀರ್ವಾದ ಪಡ್ಕೊಂಡಲ್ಲ, ಹಾಗೇನೆ ಹಿರಿಯರು ಏನಾದರೂ ಕೊಟ್ಟಾಗ ಅದನ್ನು ಆಶೀರ್ವಾದ ಅಂತಲೇ ತಗೋಬೇಕು. ಏನಾಯಿತು? ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಕನಸಾಗೆ ಉಳಿದಿವೆ. ಅಂಥದ್ರಲ್ಲಿ ಈ ಚಿಕ್ಕ ಆಸೆನ ಪೂರ್ತಿ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ? ನಿಮ್ಮ ಆಸೆ ಫುಲ್ಫಿಲ್ ಆಯಿತು ಅಂತಾನೆ ಅರ್ಥ. ಸರಿ ಬಾ, ನಾನೇ ನಿಂಗೆ ಸೀರೆ ಉಡಿಸ್ತೀನಿ. ದುರ್ಗಾ! 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 ಏನಾಯ್ತು ಏಜೆ? ನನ್ನ ರೂಮ್ ಒಳಗೆ ಹೋಗಿದ್ಯಾರು? ನಾವು ಹೋಗಿಲ್ಲ ಏಜೆ. ಯಾಕೆ ಏಜೆ? ಏನಾದರೂ ಪ್ರಾಬ್ಲಮ್ಮಾ? ಈರುಳ್ಳಿದ್ದ ಅಂತರ ಸೀರೆ ಕಾಣಿಸ್ತಾ ಇಲ್ಲ. ಏನು ಅಂತರ ಅತ್ತೆ ಸೀರೆ ಕಾಣಿಸ್ತಾ ಇಲ್ವಾ? ನಮ್ಗಿದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಏಜೆ. ನಾವು ನಿಮ್ಮ ರೂಮಿಗೆ ಹೋಗಲೇ ಇಲ್ಲ. ಮತ್ತೆ ಬೀರುಳ್ಳಿದ್ದ ಸೀರೆ ಹೇಗೆ ಕಾಣೆ ಆಗುತ್ತೆ? ನಿಮ್ಮನ್ನು ಬಿಟ್ಟು ಬೇರೆ ಯಾರು ಮುಟ್ತಾರ ಅದನ್ನ? ನಾನು ರಾವ್. ಏನು ಹೇಳ್ತಿದ್ಯಮ್ಮ? ಹೌದು, ಆ ಸೀರೆ ತಗೊಂಡಿದ್ದು ನಾನೇ. ಅಮ್ಮ ನೀನಾ? ಅದನ್ನ ಒಬ್ರು ಕೊಡಬೇಕು ಅನ್ನಿಸ್ತು ರಾವ್, ಅದಕ್ಕೆ. ಪಕ್ಕ ಹೆಗ್ಬೇಡಿಕೆ ಕೊಡೋದಕ್ಕೆ ತಗೊಂಡಿರ್ತಾರೆ. ಅಮ್ಮ, ಅದು ಅಂತರ ನೆನಪು ಅಂತ ನಿಮ್ಗೆ ಗೊತ್ತಿದೆ ತಾನೆ? ಗೊತ್ತಿದೆ. ಹೋಗ್ಲಿ, ಅದನ್ನ ಯಾರು ಕೊಟ್ರಿ ಅಂತನಾದ್ರೂ ತಿಳ್ಕೊಬೋದಾ? ಲೀಲಾಗೆ